ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, LPG ಗ್ಯಾಸ್ ಕುರಿತು ಸರ್ಕಾರದಿಂದ ಇದೀಗ ಪ್ರಮುಖ ಅಪ್ಡೇಟ್ ಸುದ್ದಿಯೊಂದು ಬಂದಿದೆ. ಹಾಗಿದ್ರೆ ಏನು, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನೀವು ಮನೆಯಲ್ಲಿ ಅಡುಗೆ ಮಾಡಲು LPG ಸಿಲಿಂಡರ್ಗಳನ್ನು ಬಳಕೆ ಮಾಡ್ತಾ ಇದ್ದೀರಾ. ಹಾಗಿದ್ರೆ ನಿಮಗಾಗಿ ಪ್ರಮುಖ ಸುದ್ದಿ ಇಲ್ಲಿದೆ. ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಮತ್ತು ಜಾಗತಿಕ ತೈಲ ಬೆಲೆಗಳಲ್ಲಿನ ಏರಿಳಿತ ಭಾರತದಲ್ಲಿ LPG ಪೂರೈಕೆ ಮತ್ತು ಬೆಳೆಗಳ ಮೇಲೆ ತೀವ್ರ ಪರಿಣಾಮವನ್ನು ಬೀರಿದೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆ LPG ಪೂರೈಕೆಯ ಮೇಲೂ ಪರಿಣಾಮ ಬೀರಿದ್ದು, ಭಾರತದಲ್ಲಿ ಸಾರ್ವಜನಿಕರು LPG ಅನಿಲ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ LPGಗೆ ನಿರಂತರ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಕಳೆದ ತಿಂಗಳು ಹಲವಾರು ಬದಲಾವಣೆಗಳನ್ನು ಇದೀಗ ಜಾರಿ ಮಾಡಿದೆ. ಇದೀಗ ಸರ್ಕಾರಿ ನಿಯಮಗಳ ಅಡಿಯಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡುವಿನ ನಡುವಿನ ಸಮಯವನ್ನು ವಿಸ್ತರಿಸಲು ನಿರ್ಧರಿಸಲಾಗಿದೆ. ನಗರದಲ್ಲಿ ಒಂದು ಸಿಲಿಂಡರ್ ಅನ್ನು ಬುಕ್ ಮಾಡುವ ಮತ್ತು ಇನ್ನೊಂದು ಸಿಲಿಂಡರ್ ಅನ್ನು ಬುಕ್ ಮಾಡುವ ನಡುವೆ ಕನಿಷ್ಠ 25 ದಿನಗಳು ಕಾಯಲೇಬೇಕು ಅಂತ ಹೇಳಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 45 ದಿನಗಳ ಅವಧಿಯನ್ನು ನಿಗದಿಪಡಿಸಬಹುದು. ಆದಾಗ್ಯೂ ಈ ಸಮಯಕ್ಕಿಂತ ಮೊದಲು ಯಾರಾದರೂ ಬುಕ್ ಮಾಡಲು ಪ್ರಯತ್ನ ಪಟ್ಟರೆ ವ್ಯವಸ್ಥೆಯು ಅವರನ್ನು ಸ್ವಯಂಚಾಲಿತವಾಗಿ ನಿರ್ಬಂಧ ಮಾಡುತ್ತೆ. ಇನ್ನು ಭಾರತದಲ್ಲಿ LPG ಸಿಲಿಂಡರ್ಗಳ ಬೆಲೆಗಳ ಮೇಲೂ ಗಣನೀಯ ಪರಿಣಾಮ ಬೀರಿದೆ. ಮೇ ತಿಂಗಳಿನಿಂದ ವಾಣಿಜ್ಯ LPG ಸಿಲಿಂಡರ್ ಬೆಲೆಗಳನ್ನು ಏಕಕಾಲದಲ್ಲಿ ಸುಮಾರು 1,000 ಹೆಚ್ಚಿಸಲಾಗಿದೆ. ಅದೇ ರೀತಿ ಇದೀಗ ವಾಣಿಜ್ಯ LPG ಸಿಲಿಂಡರ್ಗಳ ಬೆಲೆಯನ್ನು ಕೂಡ ಹೆಚ್ಚು ಮಾಡಿದ್ದು, ದೆಹಲಿಯಲ್ಲಿ ಇದೀಗ 993ರಷ್ಟು ಹೆಚ್ಚಾಗಿದ್ದು, ವಾಣಿಜ್ಯ ಸಿಲಿಂಡರ್ ಬೆಲೆ 3,071.50ಕ್ಕೆ ತಲುಪಿದೆ. ಇನ್ನು LPG ಸಿಲಿಂಡರ್ ಬೆಲೆಯನ್ನು ಕೊನೆಯದಾಗಿ ಏಪ್ರಿಲ್ನಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆ ಮತ್ತು ಜಾಗತಿಕ ತೈಲ ಬೆಲೆಗಳಲ್ಲಿನ ತೀವ್ರ ಏರಿಕೆಯಿಂದ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ₹195ಗೆ ಹೆಚ್ಚಿಸಲಾಗಿದೆ. ಮತ್ತೊಂದು ಬದಲಾವಣೆ ಅಂತ ಹೇಳಿದ್ರೆ, LPG ಸಿಲಿಂಡರ್ ವಿತರಣೆಗೆ ಕಡ್ಡಾಯವಾದ OTP ಆಧಾರಿತ ವ್ಯವಸ್ಥೆ ಈಗ ಕಡ್ಡಾಯ ಅಂತ ಹೇಳಿದೆ. ಹಾಗಾಗಿ ಸರ್ಕಾರವು LPG ಸಿಲಿಂಡರ್ಗಳ ಸುರಕ್ಷತೆಗೆ ವಿಶೇಷ ಗಮನ ನೀಡ್ತಾ ಇದೆ. ಇದರ ಪರಿಣಾಮವಾಗಿ ಎಲ್ಲಾ ರೀತಿಯ ಸಿಲಿಂಡರ್ಗಳಿಗೆ ಕಟ್ಟುನಿಟ್ಟಾದ ಸುರಕ್ಷಿತ ತಪಾಸಣೆ ಕೂಡ ಇದೀಗ ನಿಯಮಗಳನ್ನು ಕಡ್ಡಾಯಗೊಳಿಸಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್